ವಿದ್ಯಾರ್ಥಿಗಳು ಹೇಗೆ ಅಧ್ಯಯನ ಮಾಡಬೇಕು, ಹೇಗೆ ಮಾಡಬಾರದು ಅನ್ನೋದನ್ನ ಪ್ರಾಣಿಗಳ ಉದಾಹರಣೆಯನ್ನ ಕೊಟ್ಟು ತಿಳಿಸ್ಕೊಡ್ತಿದ್ದಾರೆ. ತೋಳ, ಒಂಟೆ, ಎತ್ತು, ಭೇರುಂಡ ಪಕ್ಷಿ ಇವುಗಳ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಇರಬಾರದು ಅಂತ. ತೋಳ ಏನ್ ಮಾಡತ್ತೆ ಅಂತಂದ್ರೆ ತಾನು ಸರಿಯಾಗಿ ತಿನ್ನಲ್ಲ, ತಿನ್ನೋರಿಗೂ ಸರಿಯಾಗಿ ತಿನ್ಲಿಕ್ಕೆ ಕೊಡಲ್ಲ. ಹಾಗೇನೆ ವಿದ್ಯಾರ್ಥಿಗಳನ್ನು ಕೂಡ ತಾವೂ ಸರಿಯಾಗಿ ಓದದೆ ಇನ್ನೊಬ್ಬರಿಗೂ ಸರಿಯಾಗಿ ಓದ್ಲಿಕ್ಕೆ ಕೊಡದೆ ಆ ರೀತಿಯಾಗಿ ಇರಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನ ಒಂಟೆಯು ನಾವು ಅದ್ರ ಮುಂದೆ ಇಷ್ಟೇ ನಾನಾ ಭಕ್ಷ್ಯಾನ್ನಗಳಿಟ್ಟರೂ ಕೂಡ ಅದ್ಯಾವುದನ್ನು ತಿಂದೆ ಬರೀ ಮುಳ್ಳನ್ನೇ ತಿಂತಿರ್ತದೆ. ಹಾಗೇನೆ ವಿದ್ಯಾರ್ಥಿಗಳನ್ನು ಕೂಡ ಯಾವ್ದು ಒಳ್ಳೆ ಪಾಠ, ಯಾವ್ದು ಕೆಟ್ಟ ಪಾಠ ಅಂತ ಇರ್ತದೆ. ಅಂದ್ರೆ ಯಾವ್ದು ಸರಿಯಾದ ಪಾಠ ಇರ್ತದೋ ಅದನ್ನ ಸ್ವೀಕಾರ ಮಾಡಬೇಕು, ಅದನ್ನ ಬಿಟ್ಟು ನಾನು ಬೇರೆ ಯಾವ್ದಾದನ್ನೋ ತಿಳ್ಕೊಂಡೆ ಅಂತ ಹೇಳಿ ಆ ರೀತಿಯಾಗಿರ್ಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನೊಂದು ಭೇರುಂಡ ಪಕ್ಷಿ, ಅದಕ್ಕೆ 2 ತಲೆಗಳಿರ್ತದೆ. ಒಂದು ತಲೆ ನೋಡ್ಲಿಕ್ಕೆ ಚೆನ್ನಾಗಿ ಆಸಕ್ತಿಯಿಂದ ಶ್ರದ್ಧೆಯಿಂದ ಕೇಳೋ ತರ ಏನೋ ಇದ್ರು, ಇನ್ನೊಂದು ಮುಖ ಏನೋ ಆಸಕ್ತಿ ಇಲ್ದೇನೆ ಈ ಕಿವಿಯಿಂದ ಕೇಳಿ ಈ ಕಿವಿಯಲ್ಲಿ ಬೀಳೋ ತರ ಇರ್ತದೆ. ಹಾಗೇನೆ ಹೊರಗೆ ಒಂಥರ ಒಳಗಡೆ ಒಂಥರ ಅಂತ ಹೇಳಿ ಯಾವತ್ತೂ ಇರಬಾರ್ದು. ಹೊರಗಡೆ ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿ ಅಂತ ಹೇಳಿದ್ರೆ ಒಳಗಡೆ ಏನೂ ಆಸಕ್ತಿ ಇಲ್ಲದೆ ಆ ರೀತಿಯಾಗಿ ಯಾವತ್ತೂ ಇರಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನೊಂದು ಎತ್ತು ಎಲ್ಲಾ ಪದಾರ್ಥವನ್ನು ಒಂದೇ ರೀತಿಯಾಗಿ ತಿಳ್ಕೊಳ್ಳುತ್ತೆ. ನಾವೂ ಕೂಡ ಪಾಠದಲ್ಲಿ ಎಲ್ಲಾ ವಿಷಯವನ್ನು ಒಂದೇ ಅಂತ ಹೇಳಿ ತಿಳ್ಕೊಬಾರ್ದು. ಕೆಲವೊಂದು ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇರ್ತದೆ. ನಾವು ಅದು ಯಾವ್ದು ಸರಿ ಅಂತ ಹೇಳಿ ತಿಳ್ಕೊಂಡು ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅಲ್ವಾ? ಈ ರೀತಿಯಾಗಿ ಈ ತೋಳ, ಒಂಟೆ, ಎತ್ತು, ಬೇರುಂಡ ಪಕ್ಷಿಯ ರೀತಿಯಾಗಿ ವಿದ್ಯಾರ್ಥಿಗಳು ಇರಬಾರದು ಅಂತ ಹೇಳಿ ಹೇಳ್ತಾರೆ. ಮತ್ತಿನ್ ಹೇಗಿರ್ಬೇಕು ಅಂತಂದಾಗ ಹಂಸ ಪಕ್ಷಿ, ಚಾತಕ ಪಕ್ಷಿ, ಮೀನು, ಗಿಳಿ ಇವುಗಳ ರೀತಿಯಾಗಿ ಇರಬೇಕು ಅಂತ ಹೇಳಿ. ಹಂಸ ಪಕ್ಷಿ ಅದೇನ್ ಮಾಡ್ತದೆ ಅಂದ್ರೆ ಒಂದು ಲೋಟದಲ್ಲಿ ಹಾಲು ನೀರು 2 ಮಿಶ್ರಿತ ಕೊಟ್ಟಾಗ ಹಾಲನ್ನ ಮಾತ್ರ ಕುಡಿದು ನೀರನ್ನು ಹಂಗೆ ಉಳಿಸ್ತದಂತೆ. ಹಾಗೇನೆ ಒಂದು ಪಾಠದಲ್ಲಿ ಯಾವುದು ನಾವು ಸ್ವೀಕಾರ ಮಾಡಬೇಕಾಗಿರುತ್ತೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡಿ ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಇನ್ನೊಂದು ಚಾತಕ ಪಕ್ಷಿ, ಅದು ಯಾವಾಗ್ಲೂ ಬಾಯಿ ತೆಗೆದೇ ಇರ್ತದೆ. ಯಾಕೆ ಅಂದ್ರೆ ಅದು ಯಾವತ್ತೂ ಮಳೆ ನೀರು ಮಾತ್ರ ಕುಡಿಯತ್ತೆ. ನಾವು ಬೇರೆ ನೀರು, ನದಿ ನೀರು ಆ ರೀತಿ ನೀರು ಕೊಟ್ಟರೆ ಅದು ಕುಡಿಯೋದೇ ಇಲ್ಲ, ಬರೀ ಮಳೆಯ ನೀರನ್ನು ಮಾತ್ರ ಕುಡಿತದೆ, ಅದಕ್ಕೆ ಕಾಯ್ತಾ ಇರ್ತದೆ. ಹಾಗೇನೆ ನಾವು ಒಳ್ಳೆ ಗುರುಗಳಿದ್ದಾಗ ಅವರು ನಮಗೆ ಒಳ್ಳೆ ಪಾಠವನ್ನ ತಿಳಿದುಕೊಡ್ತಾ ಇದ್ದಾಗ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಅವ್ರು ಏನ್ ತಿಳಿಸ್ತಾರಲ್ವಾ ಅದನ್ನ ನಾವು ಕಲಿಬೇಕು. ಅದನ್ನ ಬಿಟ್ಟು ನಾನು ಫೋನಲ್ಲಿ ಅದನ್ನ ನೋಡಿದೆ, ಅದನ್ನ ಮಾಡಿದೆ ಅಂತ ಹೇಳಿ ನಾವು ಹಾಳು ಹರಟೆಗಳನ್ನ ಮಾಡಬಾರ್ದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದಾರೆ. ಮತ್ತೆ ಇನ್ನು ಮೀನು ತನಗೆ ಒಂದು ಆಸಕ್ತಿ ಇರುವಂತಹ ಪದಾರ್ಥದಲ್ಲಿ ಅದನ್ನ ಕಣ್ಣು ತೆಗೆದು ಬಿಡದೆ ನೋಡ್ತಿರ್ತದಂತೆ. ಹಾಗೇನೆ ನಮಗೆ ಓದೋದ್ರಲ್ಲಿ ಆಸಕ್ತಿ ಇದ್ದು ಅದನ್ನ ನಾವು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನ ಕೊನೆಯದು ಗಿಳಿಯು ಕೇಳೋದನ್ನ ಚೆನ್ನಾಗಿ ಕೇಳ್ಕೊಳತ್ತೆ. ಹಾಗೆ ಇನ್ನೊಬ್ಬರಿಗೆ ಹೇಳುವಾಗ ಹಾಡನ್ನ ಕೇಳಿದ್ದನ್ನ ಸ್ವೀಕಾರ ಮಾಡಿ ಹೇಳುವಾಗ ಮಧುರವಾಗಿ ಎಲ್ಲರಿಗೂ ಕೇಳೋ ತರ ಚೆನ್ನಾಗಿ ಹಾಡ್ತದೆ ಅಲ್ವಾ? ಹಾಗೇನೆ ನಾವು ವಿದ್ಯಾರ್ಥಿಗಳು ಕೇಳೋ ಪಾಠವನ್ನ ಶ್ರದ್ಧೆಯಿಂದ ಆಸಕ್ತಿಯಿಂದ ಕೇಳಿ ಹೇಳುವಾಗ್ಲೂ ಕೂಡ ಇನ್ನೊಬ್ಬರಿಗೆ ಅರ್ಥ ಆಗುವಂತೆ ಚೆನ್ನಾಗಿ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಲಕ್ಷಣ ಅಂತ ಹೇಳಿ ಹೇಳ್ತಿದ್ದಾರೆ. ಹೀಗೆ ಹಂಸ ಪಕ್ಷಿ, ಚಾತಕ ಪಕ್ಷಿ, ಮೀನು, ಗಿಳಿಯಂತೆ ಎಲ್ಲಾ ವಿದ್ಯಾರ್ಥಿಗಳು ಇರಬೇಕು. ಇದು ವಿದ್ಯಾರ್ಥಿಯ ಲಕ್ಷಣ ಅನ್ನೋದನ್ನ ಭಾಗವತದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಶ್ರೀ ಕೃಷ್ಣ ಅರ್ಪಣಮಸ್ತು, ಶ್ರೀಮಧ್ವೇಶ ಅರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.